ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಡಾಕ್ಟರ್ ಶಿವಪ್ರಸಾದ್, ಬೆಂಗಳೂರು. ಸುಷ್ಮಿತಾ, ಮಂಗಳೂರು. ದೀಪಾ ಬಾಳಿಗ, ಪುಣೆ. ಪ್ರಮೋದ್ ಷಣ್ಮುಖಿ, ಬಿಆರ್ ಪ್ರಾಜೆಕ್ಟ್. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಯೇಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ
ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ರೋಮಾಂಚನಕಾರಿ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ವಿನಯ್ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಕರೋನಾದ ಸಮಯದಲ್ಲಿ ಸಾಕಷ್ಟು ಜನರಿಗೆ ಪ್ರಾಣಭಿಕ್ಷೆ ಕರುಣಿಸಿ ಸದಾ ಸ್ಫೂರ್ತಿ ತುಂಬುತ್ತಾ ನಮ್ಮೆಲ್ಲರ ಜೀವನ ಬೆಳಗಿಸುತ್ತಾ ಕೇವಲ ಜಗತ್ತಿನ ಹಿತಕ್ಕಾಗಿ ಬಾಳುತ್ತಿರುವ ವಿಶ್ವಮಯಿ ಗುರುವಿನ ಹುಟ್ಟುಹಬ್ಬದಂದು ವಿವೇಕವೀರರು ವಿವೇಕಮಣಿಗಳು ಯಾವ ವರ್ತನೆ ಗುರುವಿಗೆ ಸಂತೋಷಪಡಿಸುತ್ತದೆ? ಅಂಥ ಸದ್ಗುರುವಿನ ಹುಟ್ಟುಹಬ್ಬವನ್ನು ಆಚರಿಸುವ ಬಗೆ ಹೇಗೆ ಅಂತ ಹೇಳಿದ್ರೆ ವಿಶ್ವಮಂಗಳ ಹೋಮ ಮಾಡ್ತೇವಲ್ಲ, ಸಾಕು, ಅದೇ ಸಾಕು. ಹೋಮದಲ್ಲಿ ನಮ್ಮ ಹೋಗಲಿ ಮನದಿಂದ ದುರ್ಭಾವನೆ ಎಲ್ಲ ಹೇಳಿ ನಾವು ಆಹುತಿ ಆಗ್ತೇವಲ್ಲ, ಅದೇ ದೊಡ್ಡದು. ಮನಪೂರ್ವಕವಾಗಿ ಸತ್ಯವಾಗಬೇಕು, ಸತ್ಯವೇ ಆಗಬೇಕು ಎಂಬ ಛಲಬಲ ಹಂಬಲ ಇದ್ದರೆ ಗ್ರೇಟೆಸ್ಟ್, ಬೇರೆ ಏನು ಬೇಕಾಗಿಲ್ಲ. ಯಾವ ರೀತಿಯಾಗಿ ಅವರ ವರ್ತನೆಯನ್ನು ಬೆಳೆಸ್ಕೊಳ್ಳೋದು ಡಾಕ್ಟರ್ ಜಿ? ಆಮೇಲೆ ಅವರನ್ನೇ ಗ್ರೇಟರ್ ಅಂತ ಹೇಳೋದು, ಅನುಸರಿಸೋದು, ಅನುಕರಿಸುವುದು, ಅವ್ರು ಮಾಡಿದಂಗೆ ಮಾಡೋದು, ನಿಮ್ಮತನವನ್ನು ಸೊನ್ನೆ ಮಾಡಿಕೊಳ್ಳೋದು, ಭಗವಂತನನ್ನು ತುಂಬಿಕೊಳ್ಳೋದು, ನಂಬಿಕೊಳ್ಳೋದು. ಕಷ್ಟ ಏನಿದೆ? ಅದೇ ಡಾಕ್ಟರ್ ಜಿ, ನೋಡಿ ನಿಮಗೆ ಗುರುವಿನ ಹುಟ್ಟುಹಬ್ಬದಂದು ಡಾಕ್ಟರ್ ಜಿ ಎಲ್ಲರಿಗೂ ಒಂದು ಇರ್ತದೆ ಡಾಕ್ಟರ್ ಜಿ. ಅಂದರೆ ಏನಾದರೂ ಒಂದು ಗುರುವಿಗೆ ಯಾವ ರೀತಿ ಆದರೂ ಒಂದು ಸೇವೆ ಸಲ್ಲಿಸಬೇಕು. ಭಾವನಾತ್ಮಕವಾಗಿ ಕೊಡಿ ಮರ್ರಿ. ನೀವು ಕೊಟ್ಟ ಪೆನ್ಸಿಲ್ ಪೆನ್ ಎಲ್ಲ ಬೇಡ, ವಸ್ತು ವಿಚಾರ ಯಾವುದು ಕೊಡಬೇಡಿ. ಭಾವನಾತ್ಮಕವಾಗಿ ದೀರ್ಘಾಯುವಾಗಿ ಚಿರಂಜೀವಿಯಾಗಿ ಕಂಡೊಡನೆ ಒಳಿತಿನ ದಾರಿ ತೋರಿಸುವಂತಾಗಲಿ, ಕನಸಿನಲ್ಲಿ ಬಂದು ನನ್ನನ್ನು ಮೇಲೆತ್ತಿ ಎಷ್ಟು ಚಂದ ಬೇಡ್ಬೋದು. ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಮಾತ್ರ. ಅದ್ಭುತ ಗುರು ಪವಾಡ ಇದೆಯಲ್ಲ, ಹೌದು ಡಾಕ್ಟರ್, ಮಾಡಿ ಅದಾರ ಬೇಡಿ, ಏನೀಗ ಬೇಡ ಅಂತ. ಹೌದು ಡಾಕ್ಟರ್ ಅಲ್ವೇ? ಯೋಚನೆ ಮಾಡಿ. ನೀವು 10 ಪೆನ್ ತಗೊಂಡ್ಬಂದಿರೋದು ಕ್ಷಣಿಕ, ಅದು ಅದೇ ತಾತ್ಕಾಲಿಕ. ಅದು ನಾನು ರಾತ್ರಿ ಮಲಗಿದಾಗ ಏಕಾಗ್ರತೆ ನನ್ನ ಮನಸ್ಸು ಶಾಂತದಾಗಿರಲು ಗುಟ್ಟು ಹೇಳಿ ಅಂದರೆ ಭಗವಂತ ಗುರು ಬಂದು ಹೇಳ್ತಾನೆ, ಇದನ್ನು ಮಾಡು, ಇಷ್ಟು ಮಾಡು, ಅದ್ಭುತವಾದ ಆನಂದ, ಬೇರೆ ಯಾರಿಗೆ ಹೇಳಬೇಡ ಅಂತಾನೆ. ಆಯ್ತಲ್ಲ, ಇನ್ನೆಂತ ಬೇಕು? ಎಲ್ಲರಿಗೂ ಇದೆ ಡಾಕ್ಟರ್ ಜಿ, ಮಾಡಿ ನೋಡಿ. ನೀವು ಯಾಕಾಗುದಿಲ್ಲ ಅಂದ್ರೆ ಗುರುವಿನ ಹತ್ರ ಸ್ವಲ್ಪ ಕೇಳಲಿಕ್ಕೆ ಹೆದರಿಕೆ. ಲಾಭ ಬೇಕಾದ್ರೆ ನಷ್ಟ ಮಾಡ್ಕೊಳ್ಳೇಬೇಕು. ನಿಮ್ಮ ತರ ನಷ್ಟವಾದರೆ ಭಗವಂತನ ತನ ನಿಮಗೆ ತುಂಬಿಕೊಳ್ಳುತ್ತದೆ. ಒಂದು ಲಾಭ, ಒಂದು ನಷ್ಟ, ಕತ್ತಲೆ ನಷ್ಟ, ಬೆಳಕು ಲಾಭ. ಯಾಕೆಂದರೆ ತುಂಬ ಸಾವಿರಾರು ರೀತಿಯಲ್ಲಿ ಪ್ರಯೋಜನ ಪಡೆದಿದ್ದಾರೆ ಡಾಕ್ಟರ್ ಜಿ, ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು. ಹಾಗಾಗಿ ಸ್ವಲ್ಪ ಮಟ್ಟಿನಲ್ಲಿ ಗುಟ್ಟಿನಲ್ಲಿ ಪಡೆದಿದ್ದಾರೆ. ಅದು ಓಪನ್ ಸೀಕ್ರೆಟ್ ಆಗಬೇಕು, ಹೇಳಬಾರ್ದು ಯಾರಿಗೂ. ಓಪನ್ ಸೀಕ್ರೆಟ್ ಆಗಲಿ, ಎಲ್ಲರೂ ಲಾಭ ಪಡೆಯಲಿ. ಏನೀಗ ಎಲ್ಲರಿಗೂ ಅದನ್ನು ಬಿತ್ತರಿಸುವಂತಾಗಬೇಕು. ಆಗಬೇಕು, ತಪ್ಪೇನೀಗ? ಹೌದು ಡಾಕ್ಟರ್ ಜಿ, ನಾನು ಕಷ್ಟದಲ್ಲಿದ್ದೇನೆ, ಈ ರೀತಿ ಆಯಿತು, ಈಗ ನಾನು ಸುಖದಲ್ಲಿದ್ದೇನೆ, ಬಾಯ್ ಬಿಟ್ಟು ಹೇಳಿ. ಅದಲ್ಲ, ನಾನು ಕಷ್ಟದಲ್ಲಿದ್ದೇನೆ, ನನ್ನ ಕಷ್ಟ ನಿವಾರಣೆ ಆಯಿತು ಹೇಳಿ. ಇಂಥ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ, ಜಾಮೀನು ಹಾಕಿದ್ದಾರೆ, ನಾನು ಗೆದ್ದಿದ್ದೇನೆ, ಅವರಿಗೆ ನಾನು ಶಾಶ್ವತವಾಗಿ ಈ ನಾಮಸ್ಮರಣೆ ಮೂಲಕ ಆ ಜಾಮೀನನ್ನು ಖಂಡಿತವಾಗಿ ಸೊನ್ನೆ ಮಾಡಲಿಕ್ಕೆ ಒದ್ದಾಡ್ತೇನೆ ಹೇಳಿ. ತಟ್ಟಿ ಹೇಳ್ಬೇಕಲ್ಲ. ಹೌದು, ಎಲ್ಲಿ ಸೋತಿದ್ದೇನೋ ಗೊತ್ತಿಲ್ಲ, ಅಸೋಲದಂತೆ ಗುರುವೇ ಕಾಪಾಡಬೇಕು ಹೇಳಿ. ಏನೀಗ ಅಂಥವರ ಸರಣಿ ಲಕ್ಷಗಟ್ಟಲೆ ಆಗಬೇಕು, ಆಗ ಉದ್ಧಾರ ಆಗುತ್ತೆ. ಅಲ್ಲಿ ಹಾಮ್ ಬರ್ತದೆ ಅಂತ ಯಾವುದೇ ಯೋಚನೆ ಮಾಡಲಿಕ್ಕೆ ಅಲ್ಲ ಬರ್ರೆ. ವಿ ಆರ್ ಆಲ್ ನೇಕೆಡ್. ಜಗತ್ತಿಗೆ ಬರುವ ಪ್ಯಾಂಟ್ ಹಾಕೊಂಡು ಬಂದಿದ್ದೀರಾ? ಇಲ್ಲ ಡಾಕ್ಟರ್. ಹೋಗುವಾಗ ಪ್ಯಾಂಟ್ ಹಾಕೋತೀರಾ? ಇಲ್ಲ ಡಾಕ್ಟರ್. ನಾವು ಬತ್ತಲೆ ಅಂದಮೇಲೆ ಜೀವಿತ ಕಾಲದಲ್ಲಿ ಕತ್ತಲೆ, ಹೋಗುವಾಗ ಬತ್ತಲೆ. ನೀವು ಬೆಳಕು ಪಡೋದು ಯಾವಾಗ?
ಹಾಗಾಗಿ ನಾವು ಅದನ್ನು ಹೆದೆ ತಟ್ಟಿ ಹೇಳದಿದ್ದನ್ನೇ ಮೈನಸ್ ಅಂತ ಅನಿಸ್ತದೆ. ಆಗ ಸಿದ್ಧಿ ಕ್ಷೇತ್ರ ಆಗುತ್ತದೆ. ಎಷ್ಟು ಜನ ಬಾಯ್ಬಿಟ್ಟು ಹೇಳಿದ್ದಾರೆ ಮಾರ್ರೆ. ಬಾಯ್ಬಿಟ್ಟು ಹೇಳಿದ್ರೆ ಸಿದ್ಧಿ ಕ್ಷೇತ್ರ, ಬಾಯ್ಬಿಟ್ಟು ಹೇಳಿದ್ರೆ ಅದು ಬುದ್ಧಿ ಕ್ಷೇತ್ರ. ಬುದ್ಧಿ ಇದೆ ಹೇಳಿದ್ದಾರೆ ಅಷ್ಟೇ. ಅದೇ ನಾನು ಎಣಿಸ್ತದೆ ಡಾಕ್ಟರ್ ಜಿ. ಯಾಕೆ ಅಂತ ಹೇಳಿದರೆ ಡಾಕ್ಟರ್ ಜಿ, ಕೆಲವು ಟೈಮ್ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಎಂಬುದು ದ್ವಂದ್ವದಲ್ಲೇ ಇರ್ತೇವೆ. ಯಾವುದು ಲಾಭ, ಎಷ್ಟು ಜನರನ್ನು ನೀವು ಕರಗಿಸಿಕೊಳ್ಳಬಹುದು, ಓಪನ್ ಆಗಿ ಹೇಳಿ, ನಥಿಂಗ್ ಟು ವರಿ. ನಿಮ್ಮ ಅಭಿಪ್ರಾಯ ಹೇಳಿ, ಯಾರ ಅಡೆತಡೆ ಅಂತ ಗೆದ್ರುದು. ಹೌದು ಡಾಕ್ಟರ್ ಜಿ. ನಾನು ಪಡೆದಿದ್ದೇನೆ, ನಾನು ಉಂಡಿದ್ದೇನೆ ಹೇಳಿ, ಇನ್ನೊಬ್ಬರು ಪರ್ಮಿಷನ್ ಅಂತ ಕದಕ್ಕೆ. ಹೌದು ಡಾಕ್ಟರ್ ಜಿ. ಅಲ್ಲಿ ನಾವು ಸೋಲ್ತೇವೆ. ಆ ಸಿಲೆಕ್ಷನ್ನಲ್ಲೇ ಇಲೆಕ್ಷನ್ನಲ್ಲೇ ಸೋತು ಬಿಡ್ತೇವೆ. ಅಂದರೆ ನಿಜವಾಗಿ ಗುರು ಅತ್ಯದ್ಭುತವಾಗಿ ಮಾಡಿರ್ತಾನೆ, ಅದಕ್ಕಿಂತ ಹೆಚ್ಚಿಗೆ ಆಗಿ ಬಯಸುವುದಿಲ್ಲ ಅದನ್ನು. ಬಟ್ ನೀವು ಹೇಳಬೇಕು, ನಿಮ್ಮ ಹಕ್ಕದು ಹೇಳೋಕ್ಕೆ. ಹಾಂ ಹೌದು ಮಾಡಿ, ಯಾರು ಬೇಡ ಅಂದರೆ. ತುಂಬ ಸಂತೋಷ ಡಾಕ್ಟರ್ ಜಿ. ಯಾಕೆಂದರೆ ಈ ಥರದ್ದೆಲ್ಲ ದ್ವಂದ್ವ ಇರ್ತದೆ ಡಾಕ್ಟರ್ ಜಿ. ಆ ನಿವಾರಣೆ ಆದಾಗ ಡಾಕ್ಟರ್ ಜಿ ಯಾನ ಸಲೀಸಾಗ್ತದೆ ಡಾಕ್ಟರ್ ಜಿ. ಕೆಲವರಿಗೆ ಇರ್ತದೆ, ನನ್ನ ಗುರುಗೆ ಏನಾದರೂ ಮಾಡಬೇಕಂತೇಳಿ ಇರ್ತದೆ ಡಾಕ್ಟರ್ ಜಿ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಂದೆ ಹೇಳೋದು, ಕೊನೆಗೆ ಮುಂದೆ ಇವ್ರಿಗೆ ಬಿಡ್ತಾರೆ, ಜೀವನ ಬಿಡ್ತಾರೆ ಮುಂದೆ. ಹೌದೌದು, ಯಾವ ಮುಂದೆ ಹೇಳುವ ಅದೇ ನೀವು ಹೇಳಿದಾಗೆ ಡಾಕ್ಟರ್ ಜಿ, ಅದು ಆಗೋದೇ ಇಲ್ಲ ಡಾಕ್ಟರ್ ಜಿ. ಹಾಗಾಗಿ ಯಾವ ಗುರು ಅಮ್ಮ ಬಾಯಿ ಬಿಟ್ಟು ನಂಗೆ ಹೊಸ ಸೀರೆ ತಂದು ಕೊಡೋದು ಹೇಳ್ತಾಳ, ನಮ್ಮ ಮಗನ ಕರ್ತವ್ಯ ಅದು. ಅಯ್ಯೋ ನನ್ನ ಅಮ್ಮನಿಗೆ ಹೊಸ ಸೀರೆ ನೀನು ಉಡಬೇಕು, ನಾನು ನಮ್ಮ ಅಮ್ಮನಿಗೆ ಹೊಸ ಚಪ್ಪಲಿ ಹಾಕಿದೆ ಅವಳಲ್ಲ. ಲಾಸ್ಟ್ ದಿನ ಅವಳಿಗೆ ಹೊಟ್ಟೆ ನೋವು ಬಂತ ಹೇಳಿ ಚಪ್ಪಲಿ ಹಾಕೊಂಡು ಆಸ್ಪತ್ರೆಗೆ ಬಂದೆ. ಅದು ನೀನು ಹೇಳಿದ್ದೀಯಲ್ಲ ಚಪ್ಪಲಿ ಕೊಡು ಹಾಕೊಂಡು ಹೋಗ್ತೇನೆ, ಆಸ್ಪತ್ರೆ ಸತ್ತೇ ಹೋದ್ಲು. ನೋಡಿ ಯೋಚನೆ ಮಾಡಿ, ಕೊನೆಗೆ ಅವಳಿಗೆ ಗೊತ್ತಾಯ್ತು ಈ ಮಗು ಒತ್ತಾಯದಿಂದ ಹೇಳುತ್ತೆ ಚಪ್ಪಲಿ ಹಾಕ್ಕೊಂಡು ಹೋಗಬೇಕು ಅಂತ. ಕೊನೆಗೆ ಮತ್ತೆ ಬರಲೇ ಇಲ್ಲ ಮನೆಗೆ. ಎಂತ ಅಂದರೆ ಮಗನಿಗೆ ನೋವು ಮಾಡಬಾರ್ದು, ಅದು ಮನಸ್ಸಿನ ತುದಿಲಿತ್ತು ಒಂದು ಮೂಲೆಯಲ್ಲಿ. ನೀನು ಹೇಳಿದ್ದೀಯಲ್ಲ ಆ ಚಪ್ಪಲಿ ತಂದು ಕೂಡ ಹಾಕೊಂಡು ಹೋಗ್ತೇನೆ, ನೋಡಿ ವಾಪಸ್ ಬರಲೇ ಇಲ್ಲ. ಅಂದರೆ ಆ ಮಾತು ಹೃದಯ ಅಂತ ಹೇಳಿದ್ರೆ ನೋಡೋ ಅಂತ ಆ ಚಪ್ಪಲಿ ಇನ್ನೂ ಇಟ್ಕೊಂಡಿದ್ದು ಏನು ಪ್ರಯೋಜನ? ಅದು ನೋವು ಮಾಡಬಾರ್ದು, ಆ ಮಾತು ಹೃದಯ ಅಂತ ಅದ್ಭುತ. ಚಪ್ಪಲಿ ಬೇಡ, ನಾನು 1ನೇ ಕ್ಲಾಸ್ ಪಾಸ್ ಆದಷ್ಟೇ, ಚಪ್ಪಲಿ ಬೇಡ. ಇದು ಯಾರು ಈ ಥರ ಮಾಡ್ತಾರೆ ಮಾರ್ರೆ. ಸರಳತೆ ಅಂದರೆ ಸರಳತೆ ತುತ್ತು ಹಂಗೇನು ಬೇಡ, ನಾನು 1ನೇ ಕ್ಲಾಸ್ ಪಾಸ್ ಆದ. ಎಂಥ ಅಮ್ಮನ ಪಡೆದಿದ್ದೇನೆ ಡಾಕ್ಟರ್. ಆ ಅಮ್ಮನಿಂದ ಬಂದಂಥ ಮಗು ನಿಜವಾಗಿ ಡಾಕ್ಟರ್ ಜಿ, ಅಯ್ಯೋ ನಿಜವಾಗಿ ಪರಮಾದ್ಭುತ ಡಾಕ್ಟರ್ ಜಿ. ನಮ್ಮೆಲ್ಲರ ಗ್ರೇಟೆಸ್ಟ್ ಸೌಭಾಗ್ಯ ಡಾಕ್ಟರ್ ಜಿ ಆ ನಿಟ್ಟಿನಲ್ಲಿ ಸಿಕ್ಕಿರುವಂಥದ್ದು. ನಿಜ ಜೀವನದಲ್ಲಿ ಎಂಥ ಘಟನೆ ನಾವು ದೊಡ್ಡದು ಮಾಡಬೇಕು, ಹೈಲೈಟ್ ಮಾಡಬೇಕು. ಅದಕ್ಕೆ ನನ್ನ ಇದರಲ್ಲಿ ಬರೆದದ್ದು, ಪುಸ್ತಕದಲ್ಲಿ ಬರೆದದ್ದು. ಅಂಥ ಅಮ್ಮನ ನಾನು ಪಡೆದಿದ್ದೇನೆ. ಗೊತ್ತಾಗಲಿ. ಹೌದೌದು, ಯಾವುದು ಬಯಸುವುದಿಲ್ಲ, ಯಾವುದು ಬೇಡ ಅಂತ ಇವ್ರು ಹೇಳಿದ್ರು ನೋಡಿ. ನಮ್ಮ ನಟೇಶ್ವರಿ ಹೇಳಿದ್ರು, ದನಕ್ಕೆ ಹುಲ್ಲು ಹಾಕುವಾಗ ಎಷ್ಟು ಆ ಘಟನೆ ಹೋದ್ಮೇಲೆ ಪಾಪ ಮುಖ ಜಾನುವಾರದೊಳತ್ತೆ ಹುಲ್ಲಿಲ್ಲ ಅಂತ ಕೊಡುವ, 10 ಕೇಳಿದ್ರೆ 10 ಎಕ್ಸ್ಟ್ರಾ ಕೊಡುವ. ನಮಗೆ ಅಲ್ಲಿ ಗತಿ ಇಲ್ಲ, ಆದರೂ ಪರವಾಗಿಲ್ಲ, ಒಂದು ದನ ಸಂತೋಷಲಿರಲಿ. ಎಂಥ ಹೃದಯ ಅದು, ಎಂಥ ಮನಸ್ಸು ಡಾಕ್ಟರ್ ಜಿ. ಹೌದು ಡಾಕ್ಟರ್ ಜಿ, ನಿಜಗಳು ಪರಮ ಅದ್ಭುತ ಡಾಕ್ಟರ್ ಜಿ. ಹಾಗಾಗಿ ನನ್ನ ಮದುವೆ ಆದ ತಕ್ಷಣ ಶುರು ಮಾಡಿದ್ದಾಳೆ, ನಿನ್ನನ್ನು ನೋಡಲಿಕ್ಕೆ ಹೆಣ್ತಿದ್ದಾಳೆ, ನಾ ಸಾಯ್ಬೇಕು. ಯಾಕೆ? ನಿನ್ನ ರಕ್ಷಣೆಗೆ ಹೆಣ್ತಿದ್ದಾಳೆ. ಇಷ್ಟವರೆಗೆ ನೀನು ಮದುವೆ ಆಗಲಿಲ್ಲ, ನಾನು ರಕ್ಷಣೆಗಿದ್ದೆ. ಈಗ ಮದುವೆ ಆಯ್ತಲ್ಲ, ಹೆಂಡತಿ ನೋಡ್ಕೋತಾಳೆ, ನಾನು ಯಾಕಿರ್ಬೇಕು? ಇದು ಒಂದು ಮಾತಾ? ಹೌದು ಡಾಕ್ಟರ್ ಜಿ. ಛೇ, ಅಂದರೆ ಸಂತೃಪ್ತಿ ಬಂದಿದೆ ಜೀವನದಲ್ಲಿ, ಇನ್ನು ಬದುಕಬಾರ್ದು. ನಂಗೆ ಗುರುಜಿ ಇದ್ದಾರೆ, ಗುರುಜಿ ಹತ್ರ ಹೋಗ್ತೇನೆ. ಅದೇ ನಿಮಗೊಂದು, ನನಗೆ ಯಾವಾಗಲೂ ನೀವು ಅದೊಂದು ಹೇಳಿದ್ರಿ ಡಾಕ್ಟರ್ ಜಿ, ಆ ರಾಜ್ಕುಮಾರ್ ತನ್ನ ತಾಯಿಯನ್ನು ಆ ಡಾಕ್ಟರೇಟ್ ಸಿಗುವಾಗ ತನ್ನ ತಾಯಿ ಕರ್ಕೊಂಡು ಬಂದು ಕೂರಿಸಿದಾಗ ನಿಮಗೆ ನನ್ನ ತಾಯಿಯನ್ನು ಕೂರಿಸ್ಬೇಕಂತೇಳಿ, ಆಗ ನಿಜವಾಗಿ ಎಷ್ಟು ಬೇಸರ ಆಗಿರ್ಬೋದು ನಿಮಗೆ ಅಂತೇಳಿ. ನನ್ನಮ್ಮ ಈ ಕಾರ್ಖಾನೆಯಿಂದ ನಾನು ಬಂದಿದ್ದೆ ಅಂತ ಅಮ್ಮನ ಕೈಯೆಲ್ಲ ಒತ್ಕೊಂಡವ್ರು ಹೇಳ್ತಾರೆ, ಅಮ್ಮ ನಿನ್ನ ಕಾರ್ಖಾನೆಯಿಂದ ನಾ ಬಂದಿದ್ದೆ. ಎಂಥ ಹೃದಯ ರಾಜ್ಕುಮಾರ್ ನಿಜವಾಗಿ ಡಾಕ್ಟರ್ ಜಿ. ಈಗ ಅಂತ ಅಮ್ಮ ನೀವಿದ್ರೆ ನೀವು ಎಲ್ಲೋ ಈಗ ಇದ್ರೆ ಅದು ಕಥೆಯೇ ಬೇರೆ. ಸುಖದ ಸುಪ್ಪತ್ತಿಗೆಯಲ್ಲಿ ಡಾಕ್ಟರ್ ಜಿ ಅದನ್ನು ಏನು ಮಾಡೋದು. ಹೌದೌದು ಇದ್ರು ಗುರುಜಿ ಕಸ್ಕೊಂಡ್ಬಿಟ್ರು, ಆದರೆ ಅವರ ಜೊತೆಗೆ ಆರಾಮಾಗಿದ್ದಾರೆ. ಏನು ತಿಂಕವರಿ. ಹೌದು ಡಾಕ್ಟರ್. ಅದೇ ಡಾಕ್ಟರ್ ಜಿ, ಈಗ ನಾನು ಹೇಳುವುದು ಡಾಕ್ಟರ್, ಸ್ವಾಮಿ ವಿವೇಕಾನಂದ ಶ್ರೀ ಗುರುಜಿ ಅವರ ಆ ವಿಚಾರಧಾರೆ ತಿಳಿದದ್ದು ಸ್ವಲ್ಪ ಡಾಕ್ಟರ್ ಜಿ, ಆದರೆ ಈಗ ನೀವು ತಿಳಿಸ್ತಿರೋದು ಡಾಕ್ಟರ್ ಜಿ ಅದು ಯುನೀಕ್, ಒರಿಜಿನಲ್ ಡಾಕ್ಟರ್. ಯಾರಿಗೂ ಹೇಳಲಿಲ್ಲ. ಲಕ್ಷಗಟ್ಟಲೆ ಬಾರಿ ಗುರುಜಿ ಕನಸಲ್ಲಿ ಬಂದಿದ್ದಾರೆ, ಕೋಟಿಗಟ್ಟಲೆ ಅನ್ಬೋದು. ಎಲ್ಲ ಅತ್ಯಂತ ಅದ್ಭುತವಾದ ಸೀಕ್ರೆಟ್. ನಿಜವಾಗ್ಲೂ ಅದು ನನಗೆ ಕೇಳುವಾಗಲೇ ಡಾಕ್ಟರ್ ಜಿ ಆ ಗುರುಜಿಯ ಮಹಿಮೆ ನಮಗೆ ಇದರಲ್ಲಿ ಪುಸ್ತಕದಲ್ಲಿ ಸ್ವಲ್ಪ ಗೊತ್ತಿದೆ ಡಾಕ್ಟರ್ ಜಿ. ಪುಸ್ತಕದಲ್ಲಿ 1/10 ಇಲ್ಲ. ನನಗೆ ಗೊತ್ತಾದೆ ಏನು 10ರಲ್ಲಿ 8 ಅನ್ಬೋದು, ಇನ್ನೂ 2 ಬಾಕಿ ಇದೆ. ಯಾವಾಗ ಹೇಳ್ತಾರೆ ಅದೇ ನನಗೊಂದು ಉಂಟು ಡಾಕ್ಟರ್ ಜಿ, ಸ್ವಾಮಿ ವಿವೇಕಾನಂದರ ಒಂದು ಲೈಫ್ ಸ್ಟೋರಿನ ನೀವೇ ಒಂದು ಬರಿಬೇಕಂತೇಳಿ ಮಾಡ್ಬೇಕು ನೋಡೋಣ. ಆ ರೀತಿಯಾಗಿ ಡಾಕ್ಟರ್.
ವರ್ಷಕ್ಕೆ ಹೊಸ ಒಂದು ನಿಮ್ಮಲ್ಲಿ ಚಾರ್ಫುಲ್ ಇಮೋಷನ್ ನಾನು ಕೊಡುತ್ತೇನೆ. ಯಾರು ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡುವುದಿಲ್ಲ. ಯಾವ ದೇವರು ಕೈ ಬಿಟ್ಟರು ನಾನು ಕೈ ಬಿಡುವುದಿಲ್ಲ. ಯಾಕೆ ಗೊತ್ತೇ? ಕಣ್ಣೀರನ್ನ ಹೊರಳಿಸಿ ತಲೆ ಜಜ್ಜಿಕೊಂಡು ಈ ಡಾಕ್ಟರ್ ಕಳೆದ 40 ವರ್ಷಗಳಿಂದ ಬಿಡುತ್ತಿದ್ದಾನೆ, ಜಗತ್ತನ್ನು ತಬ್ಬಲಿ ಮಾಡಬೇಡಿ. 80 ಪೈಸೆಗೆ ಗತಿ ಇಲ್ಲದಿದ್ದರು ಒಂದು ಚಕಾರದ ಮೂಲಕ ನನ್ನನ್ನು ದೈವನಿಂದೆ ಮಾಡಿದವನೇ ಅಲ್ಲ. ನನ್ನ ಪ್ರಾರಬ್ಧ ನೀವು ಉಣಿಸುತ್ತಿದ್ದೀರಿ, ನಿಮ್ಮ ಕೃಪೆಗೆ ಶರಣು ಎಂದು ಸದಾ 108 ಸಾಷ್ಟಾಂಗದೊಂದಿಗೆ ತಲೆಜಜ್ಜಿಕೊಂಡ ವೀರ ಧೀರ ಶೂರೈತ. ಮುಂದೇನಾದರೂ ಜಗತ್ತು ಉಳಿಯಿತು ಎಂದರೆ ಈತನ ಪುಣ್ಯ ಅದರಲ್ಲಿ ಇದ್ದೇ ಇದೆ ತಿಳಿಯಿರಿ. ಜಗತ್ತು ಮರೆತರೂ ಕೂಡ ನೀವಂತೂ ಮರೆಯಬಾರದು ಈ ಸತ್ಯವನ್ನು. ಈ ಡಾಕ್ಟರ್ ಗಂಟೆಗಟ್ಟಲೆ ಕಣ್ಣೀರು ಹರಿಸಿ ಸಮಸ್ತ ಜಗತ್ತಿನಿಂದ ಜನ ಬರುವಂತಾಗಲಿ, ನಿಮ್ಮ ಬಂಪರ್ ಕೃಪೆಗೆ ಅರ್ಹರಾಗುವಂತಾಗಲಿ ಎಂದು ಬೇಡುವುದು. ಈತನ ಒಂದು ಕಣ್ಣೀರಿನ ಹಣಿ ಎಂದರೆ ಸಮಸ್ತ ಸಾಗರಗಳ ಒಟ್ಟು ಸೇರಿಸಿದ ಎಲ್ಲ ಭಾಗದ ಒಂದಂಶ ಎಂದು ನೀವು ಗಟ್ಟಿ ತಿಳಿಯಬೇಕು. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಈತ ಕಣ್ಣೀರನ್ನು ಒರೆಸಿದರೆ 100 ಬಾರಿ ಗಂಗಾ ಸ್ನಾನ ಮಾಡಿದ ಪುಣ್ಯ ನಿಮ್ಮದು. ಜಗತ್ತಿನ ಸಕಲ ದೇವದೇವರು ಇಲ್ಲಿದ್ದಾರೆ. ನನ್ನೊಂದಿಗಿನ ಕೈವಲ್ಯ ಬಳಗದ 333 ಆತ್ಮಗಳು ಇಲ್ಲಿವೆ. ನೀವು ಕುರುಡರು, ಕಾಣಲಾಗುವುದಿಲ್ಲ, ಅವರೆಲ್ಲ ನಿಮ್ಮನ್ನು ಕಾಣುತ್ತಾರೆ. ನಖಶಿಕಾಂತ ನಿಮ್ಮೊಳಗಿನ ಎಲ್ಲ ಹುಳುಕನ್ನು ಕಾಣುತ್ತಾರೆ. ಈ ಡಾಕ್ಟರ್ನ ಕಣ್ಣೀರಿನ ಪ್ರಾರ್ಥನೆಗೆ ಮೈನಸ್ ಎಲ್ಲ ಕರಗಿಸಿ ನಿಶೇಷ ಮಾಡುತ್ತಾರೆ. ಆತ ವ್ಯಕ್ತಿಯಲ್ಲ, ಶಕ್ತಿ. ನಿಮ್ಮ ಪರಮ ಪಾಲಿನ ಸೌಭಾಗ್ಯವದು. ಒಂದು ಕ್ಷಣದ ನಿಮ್ಮ ಪ್ರಾರ್ಥನೆ ಕಣ್ತುಂಬಿ ಬಂದರೆ 100% ಕೃಪೆ ಗ್ಯಾರಂಟಿ. ದೇವರಂತಿರುವವರು ದೇವರೇ ಎಂದಿಗೂ ಮಾತನಾಡುವುದಿಲ್ಲ. ದೇವರು ಬಾಯ್ಬಿಟ್ಟು ನಾನು ದೇವರು ಎಂದು ಹೇಳುವುದೇ ಇಲ್ಲ. ಈ ಡಾಕ್ಟರ್ನ ಹೃದಯ ಕರಗುವ ಕಂಬನಿಯ ಗೋಡೆಗೆ ಮಾತ್ರ ನಾನು ಬರಸೆಳೆದು ಓಡೋಡಿ ಬರುತ್ತೇನೆ. ಎಂಥ ಹರ್ಷಚಿತ್ತನಾಗಿ ಓಡಿ ಬರಬೇಕುತ್ತೆ. ಅಂಥ 10 ಮಂದಿ ನನಗೆ ಸೇರಿದರೆ 11 ಮಂದಿ ನನಗಿದ್ದರೆ ಈ ಜಗತ್ತನ್ನು ಒಂದೇ ಕ್ಷಣದಲ್ಲಿ ದೈವಗ್ರಹ ಮಾಡುತ್ತಿದ್ದೆ. ಅಯ್ಯೋ, ಡಿವೈನ್ ಪಾರ್ಕಿನ ನೆಲದಲ್ಲಿ ಕಣ್ಣೀರ ಹೊಳೆ ಹರಿಸಿದ್ದಾನೆ ಈ ಡಾಕ್ಟರ್. ತಲೆ ಜಜ್ಜಿಕೊಂಡು ನನ್ನ ಎಲ್ಲವನ್ನು ಬರುವ ಭಕ್ತರಿಗೆ ಹಂಚೆಂದು ಕೈ ಜೋಡಿಸಿಕೊಂಡು ತಲೆ ಜಜ್ಜಿಕೊಂಡು ಬೇಡಿದ್ದಾನೆ. ಈ ಹಿನ್ನೆಲೆ ನಿಮಗೆ ಅರ್ಥವಾಗಲು 100 ಜನ್ಮ ಬೇಕು ತಿಳಿಯಿರಿ. ಆದಷ್ಟು ಬೇಗ ಮೃದುವಾಗಬೇಕು, ಮಧುರ ವರ್ತನೆಯಿಂದ ನಯವಾಗಬೇಕು. ಆಗ ಮಾತ್ರ ನಿಮ್ಮ ಉದ್ಧಾರ. ವಿನಯ ಕರ್ಣಕರ್ ಮುಂಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ದೇವರು ಮಾತನಾಡುತ್ತಾನೆ, ದೇವರನ್ನು ಕಾಣಬಹುದು, ದೇವರನ್ನು ಕಾಣುವುದು ಜನ್ಮಸಿದ್ಧ ಹಕ್ಕು ಎಂದು ಘಂಟಾಘೋಷವಾಗಿ ಸಾರಿದ ನನ್ನ ಗುರುದೇವ, ಜಗತ್ತಿನ ಜನರ ಶುಭಕ್ಕಾಗಿ ಒಳಿತಿಗಾಗಿ ಜೀವನ ಪೂರ್ತಿ ದೇವರಲ್ಲಿ ಕಣ್ಣೀರು ಹಾಕಿ ಜನರ ಸಮಸ್ಯೆಗಳಿಗೆ ಕೋಟ್ಯಾಂತರ ಪತ್ರಗಳ ಮೂಲಕ ಪರಿಹಾರ ನೀಡಿದ ನನ್ನ ಗುರುದೇವ, ನೋವು ಗೋಳೆಂದು ಬಂದ ಜಗತ್ತಿನ ಜನರನ್ನು ಪ್ರೀತಿಯಿಂದ ತಬ್ಬಿ ಕಷ್ಟ ಸಂಕಟದಿಂದ ಪಾರು ಮಾಡಿದ ನನ್ನ ಗುರುದೇವ, ವೇದ ಉಪನಿಷತ್ತಿನ ಸಾರ ಸತ್ಯವನ್ನು ಸದ್ವಿಚಾರ ಪ್ರಸರಣದ ಮೂಲಕ ಅತಿ ಸುಲಭವಾಗಿ ಜಗತ್ತಿನ ಜನರಿಗೆ ಅರ್ಥವಾಗುವಂತೆ ನೀಡಿದ ನನ್ನ ಗುರುದೇವ, ಸ್ವಾಮಿ ವಿವೇಕಾನಂದರ ಒಡಲನ್ನು ಅಂತರಾಳವನ್ನು ಅರಿತು ಅವರನ್ನು ಈ ಧರೆಗೆ ಉಳಿಸಿ ಭೂಗ್ರಹ ದೈವಗ್ರಹವಾಗಿಸುವ ಮಹಾನ್ ಹೋರಾಟಕ್ಕೆ ಅಣಿಯಾದ ನನ್ನ ಗುರುದೇವ, ಕಷ್ಟ ಸಮಸ್ಯೆ ನೋವುಗಳೆಂದು ಬಂದ ವ್ಯಕ್ತಿಯ ಕರ್ಮವನ್ನೆಲ್ಲ ತಾನೇ ಹೀರಿ ನರಳುವ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಪರಿವರ್ತಿಸಿ ನಲಿವನ್ನು ನೀಡಿ ತನ್ನ ನೋವನ್ನು ಎಂದೂ ಒಂದಿನಿತು ತೋರದೆ ನಲಿವಿನ ಸ್ಪರ್ಶ ನೀಡಿದ ನನ್ನ ಪ್ರೀತಿಯ ಗುರುದೇವನ ಜನ್ಮದಿನವನ್ನು ಆಚರಿಸುವುದು ಹೇಗೆ? ಇಂಥ ಮಹಾನ್ ಗುರುದೇವ ನಮ್ಮಿಂದ ಬಯಸುವುದಾದರೂ ಏನು? ಏನೇನೋ ದೊಡ್ಡ ಶಬ್ದಗಳಿಂದ ನೀವು ಹೊಗಳಿದ್ದು ನೋಡಿದರೆ ಆ ಅರ್ಹತೆಗೆಲ್ಲ ನಾನು ಅರ್ಹನೇ ಅಂತ
ಪುನಃ ಅಂತರಂಗ ವೀಕ್ಷಣೆಗೆ ನಾನು ಮುಂದಾಗುತ್ತೇನೆ. ಶ್ರೀ ಗುರುಜಿ ತೋರಿದ ಪ್ರೀತಿ ಎಂಬುದು ಮೌಂಟ್ ಎವರೆಸ್ಟ್ ಆದರೆ, ನಾನು ನಿಮ್ಮಲ್ಲಿ ಭಕ್ತ ಸಮುದಾಯದಲ್ಲಿ ಹಂಚಿಕೊಟ್ಟದ್ದು ಒಂದು ಟೇಬಲ್ ಸ್ಪೂನ್ನಷ್ಟು ಪ್ರೀತಿ ಮಾತ್ರ. ಆ ಪ್ರೀತಿಗೆ ನೀವು ಕರಗಿ ಹೋಗಿ ಇಷ್ಟೆಲ್ಲ ಸದ್ಗುಣಗಳ ಮಯವಾಗಿ ನನ್ನನ್ನು ಭೂತ ಕನ್ನಡಿಯಲ್ಲಿ ಕಂಡು ನೀವು ಕಂಡಾಗ ಮತ್ತಷ್ಟು ನಾನು ಕರಗಿ ಸೊನ್ನೆ ಆಗುತ್ತೇನೆ. ಶ್ರೀ ಗುರುಜಿಯ ಕೃಪೆ ಊಹನಾತೀತ. ಅವರು ಅದನ್ನು ಹಂಚುವ ಪರಿ ವರ್ಣನಾತೀತ. ತುಂಬ ನೋವು, ಸಂಕಟವಿರುವಾಗ ಅವರು ಆಡುವ ಮಗು ಮುದ್ದು ಎಂಬ ಒಂದು ಶಬ್ದವೇ ನನ್ನ ಜನ್ಮಕ್ಕೆ 10 ವರ್ಷ ಆಯುಷ್ಯವನ್ನು ಜಾಸ್ತಿ ಮಾಡಿತ್ತು. ಎಷ್ಟೋ ಬಾರಿ ಅಸಹನೀಯ ಯಾತನೆಯನ್ನು ಒಂದೇ ಕ್ಷಣದಲ್ಲಿ ಅವರು ಮಾಯ ಮಾಡಿ ಡಿವೈನ್ ಮ್ಯಾಜಿಕ್ ಇಂಟು 1000 ಟೈಮ್ಸ್ ಮಾಡಿದ್ದುಂಟು. ತೀವ್ರ ನೋವಿನಿಂದ ನಾನು ಕಂಗೆಟ್ಟಾಗ ಮುದ್ದು ಮರಿ, ಮುದ್ದು ಮಗು, ನೆಚ್ಚಿನ ಕಂದ ಅಂತ ಅವರು ಹೇಳಿದ್ದು ಕಂಡಾಗ ಆ ಮಾತಿಗೆ ವಾತ್ಸಲ್ಯಮಯಿ ಆ ಶಬ್ದಕ್ಕೆ ನಾನು ಅರ್ಹನೇ ಎಂದು ನನ್ನನ್ನೇ ಪ್ರಶ್ನಿಸಿಕೊಂಡದ್ದು ಉಂಟು. ಭಗವಂತನನ್ನು ಕಾಣದಿದ್ದ ಮೇಲೆ ಜೀವನ ವ್ಯರ್ಥ. ಭಗವಂತನ ವಾಣಿ ಕೇಳದಿದ್ದ ಮೇಲೆ ನಿಮ್ಮ ಬದುಕೆಲ್ಲ ಕಲ್ಲು ತಿಂದಂತೆ ಸಂಪೂರ್ಣ ವ್ಯರ್ಥ. 5ನೇ ವರ್ಷದಲ್ಲಿ ಭಗವದ್ವಾಣಿ ಕಂಡು ನಲಿದವ ನಾನು. ಶ್ರೀ ಗುರುಜಿ ಕೃಪೆಯಿಂದ ಆಧ್ಯಾತ್ಮಿಕ ಸರಳ ಒಗ್ಗಟ್ಟನ್ನೆಲ್ಲ ಅವರು ಸಲೀಸಾಗಿ ಸುಲಭ ಮಾಡಿ ಮಣ್ಣಿಯಾಗಿ ತಿನ್ನಿಸಿದ್ದಲ್ಲ, ಡ್ರಾಪ್ ಬೈ ಡ್ರಾಪ್ ನನ್ನ ಬಾಯಿಗೆ ಹಾಕಿದರು. ನನ್ನ ವೈಯಕ್ತಿಕ ಅರ್ಹತೆ ಇಲ್ಲದಿದ್ದರೂ ಗುರು ಹಿರಿಯರಿಂದ ತಂದ ಆ ಅರ್ಹತೆಯನ್ನು ಎಲ್ಲ ಸೇರಿಸಿ ನನ್ನ ಅಕೌಂಟಿಗೆ ಅವರು ಹಾಕಿದ್ದಾರೆ ಅಂತ ನಾನು ನಂಬುತ್ತೇನೆ. ಏನೇ ಆಗಲಿ, ನನ್ನನ್ನು ನೀವು ದೊಡ್ಡದು ಮಾಡಿ ಸಂತೋಷ ಪಡುವ ಬದಲು ನನ್ನ ಶಕ್ತಿದಾತರಾದ ಶ್ರೀ ಗುರುಜಿಯವರ ಸ್ಮರಣೆಯಿಂದ ನಿಮ್ಮನ್ನು ತುಂಬಿಕೊಳ್ಳಿ. ಎಲ್ಲ ಭಕ್ತರು ಕೂಡ ಗುರುಜಿ ಜೀವಂತ ದಾಸರಾಗಿ ಪ್ರತಿದಿನ ಅವರು ಬೆಳಿಗ್ಗೆ ಮಗು ಎದ್ದೇಳು ಎಂದು ನಯವಾಗಿ ಹೇಳಿ, ಪ್ರತಿದಿನ ರಾತ್ರಿ ಮುದ್ದು ಮಗು ಮಲಗು ಅಂತೂ ಅವರು ದಾರಿ ತೋರಿಸಿ, ಪ್ರತಿ ರಾತ್ರಿ ನಿಮ್ಮನ್ನು ಕನಸಿನಲ್ಲಿ ಬಂದು ನಿನ್ನೆಯ ನಿಮ್ಮ ದಿನಚರಿಗೆ ಅಂಕ ಹಾಕಿ ಬೇಷ್ ಎಂಬ ಒಂದೇ ಒಂದು ಶಬ್ದದಿಂದ ಜನ್ಮಪೂರ್ತಿ ನಿಮ್ಮನ್ನು ಕಾಪಾಡಬೇಕು. ಇದು ಹುಟ್ಟಿದಂದಿನಿಂದ ಹೇಳಬೇಕಾದ ನನ್ನ ಬೇಡಿಕೆ. ಇತ್ತೀಚೆಗೆ ನಿಮ್ಮ ಯೋಗಸಿರಿಯ ಹಾರಾಟ ಕಂಡು ದೃಢವಾಗಿ ಅದನ್ನು ಮತ್ತೆ ಮತ್ತೆ ನಾನು ಎಣಿಸಿಕೊಂಡು ಶ್ರೀ ಗುರುಜಿಯವರನ್ನು ಪೀಡಿಸಿ ಪಾವನನಾಗುತ್ತಿದ್ದೇನೆ. ಹಾಗೆಂದೇ ಹುಟ್ಟಿನ ದಿನ ಕರ್ತವ್ಯಪರರಾಗಿ
ಭಕ್ತಿಪರವಶರಾಗಿ ಶೂನ್ಯತೆ ಗಣಿಯಾಗಿ ಆಪ್ತತೆಯಿಂದ ಅವರು ಸದಾಕಾಲ ನಗುತ್ತ ನಲಿಯುವಂತೆ ನಿಮ್ಮ ವರ್ತನೆಯಲ್ಲಿ ನೀವು ತೋರಿಸಿ. ಅದೇ ನಿಮ್ಮ ದೊಡ್ಡದಾದ ಉಡುಗೊರೆ ಎಂದು ನಾನು ತಿಳಿಯುತ್ತೇನೆ. ಮತ್ಯಾವ ಸಂದರ್ಭದಲ್ಲಿಯೂ ನನ್ನನ್ನು ಉತ್ಪ್ರೇಕ್ಷೆಗೊಳಿಸಿ ಪ್ರಶಂಸಿಸಿ ಖಂಡಿತ ನೀವು ಖುಷಿ ಪಡಬೇಡಿ. ಸಾಕ್ಷಾತ್ ಗುರುಜಿ ಹೃದಯ ಮಂದಿರದಲ್ಲಿದ್ದಾರೆ. ಅವರು ಖಂಡಿತವಾಗಿಯೂ 100 ಕಣ್ಣಿನಿಂದ ನೋಡುತ್ತಿದ್ದು 100 ಕಿವಿಗಳಿಂದ ಕೇಳುತ್ತಿದ್ದಾರೆ. ಈ ಕ್ಷಣ ನನ್ನ ಜೊತೆ ಹಿಂದೆ ಮುಂದೆ ಮೇಲೆ ಕೆಳಗೆ ತುಂಬಿಕೊಂಡಿದ್ದಾರೆ. ನಾನು ಅನಾಥನಲ್ಲ ಸನಾಥ ಎಂಬ ಹಿಗ್ಗಿನಿಂದ ಹಿರಿಹಿರಿ ಹಿಗ್ಗಿನಿಂದ ಆಯುಷ್ಯ ಇರುವ ತನಕ ನೀವು ಸೌಭಾಗ್ಯದ ಗಣಿಯಾಗಿ ವರ್ತಿಸಿ. ಖಂಡಿತವಾಗಿಯೂ ನಾನು ನಿಮ್ಮ ಪರವಾಗಿ ಬಂಪರ್ ಕೃಪೆಯಿಸಲು ಬೇಡುತ್ತೇನೆ. ಮುಂದೊಂದು ದಿನ ಸತ್ತ ಒಂದೇ ಕ್ಷಣದಲ್ಲಿ 1 ಸೆಕೆಂಡ್ನಲ್ಲಿ ಕೈವಲ್ಯ ಬಳಗಕ್ಕೆ ತಗೋತೇನೆ ಎಂದಿದ್ದಾರೆ ಗುರುಜಿ. ಆನಂತರ ನಿಮ್ಮ ಇಹಪರದ ಎಲ್ಲ ವರ್ತನೆಯನ್ನು ಶ್ರೀ ಗುರುಜಿ ಜೊತೆಗಿದ್ದೇ ನೋಡುತ್ತೇನೆ. ಆ ಸೌಭಾಗ್ಯ ಬಂದಾಗ ಮತ್ತೇನೂ ನಿಮ್ಮಿಂದ ಕಾಣಿಕೆ ನನಗೆ ಬೇಕಾಗಿಯೇ ಇಲ್ಲ. ನೀವು ನಗುತ್ತಾ ನಲಿಯುತ್ತಾ ನಂದದ ಆತ್ಮವಿಶ್ವಾಸದ ಉಜ್ವಲ ನಂದಾದೀಪವಾಗಿದ್ದರೆ ಸಾಕು. ಹೆಸರಿನಂತೆ ನಿಮ್ಮಲ್ಲಿ ವಿನಯ ಉಕ್ಕಿ ಹರಿಯುತ್ತಿದೆಯೇ, ಅದು 1000 ಪಾಲು ಉಕ್ಕಿ ಹರಿಯಬೇಕು. ನಿಮ್ಮ ಬರುವ ಎಲ್ಲ ಭಕ್ತರಿಗೂ ನೀವು ಅದನ್ನು ಹಂಚಿ ನಿಮ್ಮ ಜೀವನ ಇನ್ನಷ್ಟು ಪಾವನವಾಗಲಿ. ಇಷ್ಟನ್ನೇ ನಾನು ಹೇಳಿ, ನಿಮ್ಮ ಜೀವನ ಯಥಾರ್ಥವಾಗ ಜೇನಾಗಬೇಕು, ಬದುಕು ಬಂಗಾರವಾಗಬೇಕು, ಬಾಳೆಲ್ಲ ಬೆಳಕಾಗಬೇಕು ಅಂತೇ ನಾನು ಮನಸ್ವಿ ಹಾರೈಸುತ್ತೇನೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಹೋಲಿಕೆ ಖಂಡಿತವಾಗಿಯೂ ನನ್ನ ಬಳಿ ಬರದಂತೆ ನೀವು ಕಣ್ಣಿನ ಮೇಲೆ ಕಡ್ಲಿಟ್ಟು ನಿಮ್ಮ ಅಂತರಂಗವನ್ನು ಇತರರ ಅಂತರಂಗವನ್ನು ಖಂಡಿತವಾಗಿಯೂ ನಿಯಂತ್ರಿಸಬೇಕು ಎಂಬುದು ನನ್ನ ನಮ್ರ ವಿನಂತಿ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ, ಬೇಡುತ್ತಲಿಹನು ಶರಣ. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು ನಿಮ್ಮ ಕರುಣ, ಬಾಳಿನ ನೌಕೆಯ ನಡೆಯಿಸು ಮುಂದೆ, ಭವದಲ್ಲಿ ಮುಳುಗಿಹೆ ಹಿಂದೆ. ಬಾಳಿನ ನೌಕೆಯ ನಡೆಯಿಸು ಮುಂದೆ, ಭವದಲ್ಲಿ ಮುಳುಗಿಹೆ ಹಿಂದೆ. ಆರಿದೆ ಭಕ್ತಿ ಶ್ರದ್ಧೆಯ ಕಿಡಿಯು, ಬಾಡಿದೆ ನಲಿವಿನ ನೆಲೆಯು. ಗುರುವರ ನಿಮಗೆ ಕೋಟಿ ನಮನ, ಎಂದಿಗೂ ಮರೆಯನು